ನಾಗರಿಕ ಸಮಾಜದಲ್ಲಿ ಅನೇಕ ಮಂದಿ ವಿವಿಧ ರೀತಿಯ ಸಮಾಜ ಸೇವೆಗಳನ್ನು ಮಾಡುತ್ತಿರುತ್ತಾರೆ. ಕೆಲವರ ಸಮಾಜ ಸೇವೆಯನ್ನು ಸಮಾಜ ಗುರುತಿಸಿಕೊಂಡಿದ್ದರೆ ಅನೇಕ ಮಂದಿಯ ಸಮಾಜ ಸೇವೆಗಳು ಎಲೆಮರೆಯ ಕಾಯಿಯಂತೆ ಬೆಳಕಿಗೆ ಬಾರದೆ ಉಳಿದು ಬಿಡುತ್ತದೆ. ಬಂಟ್ವಾಳ ತಾಲೂಕಿನ ಮಾಣಿಲ ಗ್ರಾಮದ ಈ ಮುಸ್ಲಿಂ ದಂಪತಿ ಅಪೂರ್ವವಾದ ಹಾಗೂ ಮಾದರಿ ಸೇವಾ ಕಾರ್ಯಗಳನ್ನು ಮಾಡಿದರೂ ಎಲೆಮರೆಯ ಕಾಯಿಯಾಗಿ ಉಳಿದು ಬಿಟ್ಟಿದ್ದಾರೆ. ಕರ್ನಾಟಕ ಹಾಗೂ ಕೇರಳ ರಾಜ್ಯದ ಗಡಿಭಾಗದಲ್ಲಿದೆ ಮಾಣಿಲ ಎನ್ನುವ ಸಣ್ಣ ಗ್ರಾಮ. ಈಗಷ್ಟೇ ಅಭಿವೃದ್ಧಿಯ ಹೆಜ್ಜೆಗಳನ್ನು ಕಾಣುತ್ತಿರುವ ಈ ಗ್ರಾಮದ ಕಾಮಜಲು ಎನ್ನುವ ಸಣ್ಣ ಊರಿನಲ್ಲಿರುವ ಪಿ ಮೊಹಮ್ಮದ್ ಕುಂಞಿ ಹಾಗೂ ಕುಂಞಿ ಪಾತು ದಂಪತಿಗಳ ಸಾಧನೆ ಅಪೂರ್ವವಾದುದು. ಪತಿ ಮೊಹಮ್ಮದ್ ಕುಂಞಿ ಊರಿನ ಬಡ ಮಕ್ಕಳಿಗಾಗಿ ತನ್ನ ಅಂಗಡಿಯಲ್ಲೇ ಶಾಲೆ ತೆರೆದ ಅಕ್ಷರ ಸಂತನಾದರೆ, ಪತ್ನಿ ಈ ಊರಿಗೆ ಸರಕಾರಿ ಬಸ್ಸನ್ನು ತರಿಸಿದ ಸಾಹಸಿ. ಮೊಹಮ್ಮದ್ ಕುಂಞಿ ಅವರ ತಂದೆಗೆ 14 ಮಂದಿ ಮಕ್ಕಳು. ತಾನೇ ಹಿರಿಯವನಾದ ಕಾರಣ ಹೆಚ್ಚು ಶಾಲೆ ಕಲಿಯಲು ಸಾಧ್ಯವಾಗಿರಲಿಲ್ಲ. ಆದರೆ ಶಿಕ್ಷಕನಾಗಿದ್ದ ತನ್ನ ಚಿಕ್ಕಪ್ಪನಿಂದ ಓದು ಬರಹಗಳನ್ನು ತಿಳಿದುಕೊಂಡಿದ್ರು. ಕಾಮಜಲುವಿನಲ್ಲಿ ಅಂಗಡಿ ವ್ಯಾಪಾರ ನಡೆಸುತ್ತಿದ್ದ ಅವರು ಆಸುಪಾಸಿನಲ್ಲಿದ್ದ ದಲಿತ ಹಾಗೂ ಹಿಂದುಳಿದ ಸಮಾಜಕ್ಕೆ ಸೇರಿದ್ದ ಕುಟುಂಬಗಳ ಮಕ್ಕಳು ಶಾಲೆ ಕಲಿಯಬೇಕಾದರೆ ಪಕ್ಕದೂರಿಗೆ ಹೋಗಬೇಕಿತ್ತು. ಬಡ ಕುಟುಂಬದ ಅನೇಕ ಮಕ್ಕಳು ಶಾಲೆಗೆ ಹೋಗದೆ ಮನೆಯಲ್ಲಿಯೇ ಇದ್ದುದನ್ನು ಕಂಡ ಮೊಹಮ್ಮದ್ ಕುಂಞಿ ಅವರು ತಾನು ವಿದ್ಯೆ ಕಲಿಯದಿದ್ದರೂ ಈ ಮಕ್ಕಳು ಅಕ್ಷರ ಕಲಿಯಬೇಕೆಂದು ತನ್ನ ಅಂಗಡಿ ಕೋಣೆಯಲ್ಲಿಯೇ ಆ ಮಕ್ಕಳಿಗೆ ಅ ಆ ಇ ಈ ಅಕ್ಷರಾಭ್ಯಾಸ ಮಾಡಲಾರಂಭಿಸಿದ್ರು. ಅಂದು ಅಂಗಡಿ ಕೋಣೆಯಲ್ಲಿ ಆರಂಭಗೊಂಡಿದ್ದ ಶಾಲೆ ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಕೆಲವು ದಿನಗಳ ಹಿಂದೆಯಷ್ಟೇ ರಜತ ಮಹೋತ್ಸವ ಸಂಭ್ರಮದಿಂದ ಆಚರಿಸಿಕೊಂಡಿತು. ಈಗ ಈ ಸರಕಾರಿ ಶಾಲೆಯಲ್ಲಿ 36 ಮಕ್ಕಳಿದ್ದಾರೆ. ಮೊಹಮ್ಮದ್ ಕುಂಞಿ ಅವರ ಪತ್ನಿ ಕುಂಞಿ ಪಾತು ಅವರು ಕೂಡ ಪತಿಯಂತೆ ಸೇವಾ ಕಾರ್ಯದಲ್ಲಿ ಆಸಕ್ತಿ ಹೊಂದಿದವರು. ಕುಗ್ರಾಮವಾಗಿದ್ದ ತಮ್ಮೂರಿಗೆ ಸರಕಾರಿ ಬಸ್ಸನ್ನು ತರಿಸುವಲ್ಲಿ ಹಗಲಿರುಳು ಶ್ರಮಿಸಿದ್ದಾರೆ. ಕುಂಞಿ ಪಾತು ವಿದ್ಯಾವಂತೆ, ಮುಸ್ಲಿಂ ಮಹಿಳೆಯಾದರೂ ತನ್ನ ತಂದೆಯಿಂದ ಬಳುವಳಿಯಾಗಿ ಬಂದಿದ್ದ ಸಮಾಜ ಸೇವಾ ಕಾರ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬಂದವರು. ಈ ಹಿಂದೆ ಮಾಣಿಲ ಪಕಳಕುಂಜಕ್ಕೆ ಬರುತ್ತಿದ್ದ ಸರಕಾರಿ ಬಸ್ಸು ಕಾರಣಾಂತರಗಳಿಂದ ಸಂಚಾರ ನಿಲುಗಡೆಗೊಳಿಸಿದ ಬಳಿಕ ಈ ಭಾಗದಲ್ಲಿ 2 ಖಾಸಗಿ ಬಸ್ಸುಗಳು ಸೇವೆ ನೀಡುತ್ತಿದ್ದವು. ಆದರೆ ನಿಯಮಿತವಾಗಿ ಸಂಚಾರವಿಲ್ಲದೆ ಇದ್ದುದರಿಂದ ಶಾಲೆಗೆ ಹೋಗುವ ಮಕ್ಕಳಿಗೆ ತುಂಬಾ ತೊಂದರೆಯಾಗುತ್ತಿತ್ತು. ಅದೆಷ್ಟೋ ಬಾರಿ ಮಕ್ಕಳು ರಸ್ತೆಯವರೆಗೆ ಹೋಗಿ ಬಸ್ಸು ಇಲ್ಲ ಎಂದು ವಾಪಸ್ಸು ಬಂದಿದ್ರು. ಇದರಿಂದ ನೊಂದುಕೊಂಡಿದ್ದ ಕುಂಞಿ ಪಾತು ಗ್ರಾಮಸ್ಥರೆಲ್ಲರಿಗೂ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದ ಸರಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಕಚೇರಿಗೆ ಅಲೆದು 3 ಸರಕಾರಿ ಬಸ್ಸುಗಳನ್ನು ತನ್ನೂರಿಗೆ ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂದೀಪ್ ಸಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.